ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಎಲ್ಲರ ಮನೆಯಲ್ಲೂ ಬ್ಲೌಸು ಹೊಲಿದು ಸುಮಾರು ವರ್ಷಗಳ ನಂತರ ಈ ರೀತಿ ತುಕ್ಕು ಹಿಡಿದೋಗುತ್ತೆ ಉಕ್ಸು. ಸೊ ಇದಕ್ಕೆ ಸ್ಟಾರ್ಟಿಂಗಲ್ಲೇ ನೀವು ಉಕ್ಸು ಏನು ಹಾಕೊತಿರಲ್ವ, ಅದನ್ನು ತುಕ್ಕು ಹಿಡಿಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋ ಟಿಪ್ಸು ಕೂಡ ಹೇಳ್ತೀನಿ, ಹಾಗೆ ರಫಾಗಿ ಪ್ರಾಕ್ಟಿಕಲ್ ಆಗಿಲ್ಲ ಅದು. ಮತ್ತು ಈ ತುಕ್ಕು ಹಿಡಿದಿರುವಂಥ ಹುಕ್ಸನ್ನ ರಿಮೂವ್ ಮಾಡಿಬಿಟ್ಟು ಯಾವ ರೀತಿ ಹಾಗೆ ಹೊಲಿಗೆ ಇಲ್ಲದೇ ಯಾವ ರೀತಿ ಹುಕ್ಕನ್ನು ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಮೊದಲನೇ ಟಿಪ್ಸು ಬಂದುಬಿಟ್ಟು, ಈ ಸ್ಟಾರ್ಟಿಂಗಲ್ಲೇ ಈ ರೀತಿ ಹೊಸದೇನು ಹಾಕ್ತೀವಲ್ವ ಇದನ್ನು ಹಾಕಿಬಿಟ್ಟು ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಟಿಪ್ಸ್ ಬಂದು, ಹೊಸ ಇರೋ ಹುಕ್ಸಿಗೆ ನಾವು ಸ್ಟಾರ್ಟಿಂಗಲ್ಲೇ ಈ ನೈಲ್ ಪಾಲಿಶ್ ಅಂತ ಏನು ಸಿಗುತ್ತೆ ಅದರಲ್ಲಿ ಟ್ರಾನ್ಸ್ಪರೆಂಟಿಂದು ಸಿಗುತ್ತೆ. ನೈಲ್ ಪಾಲಿಶ್, ಕಲರ್ ನೈಲ್ ಪಾಲಿಶ್ ಎಲ್ಲ ಸಿಗುತ್ತೆ. ಅದು ಬೇಡ, ಬೇಕಾದ್ರೆ ಅದು ಕೂಡ ಹಾಕೋಬೋದು. ಮ್ಯಾಚಿಂಗ್ ಬ್ಲೌಸ್ ಯಾವುದಿದೆ ಅದೇ ಥರನೇ ನೀವು ಹುಕ್ಕಿಗೂ ಕೂಡ ಸೇಮ್ ಕಲರ್ ಹಾಕೋಬೋದು ನೈಲ್ ಪಾಲಿಶು. ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಕಲರು ಸಿಗುತ್ತೆ ಬಾಟಲ್ಲು, ಅದನ್ನು ತಂದು ಇಟ್ಕೊಂಡ್ರೆ ನೀವು ಸ್ಟಾರ್ಟಿಂಗ್ ಅಂಗಡಿಯಿಂದ ಏನು ಶಾಪಿಂದ ತೊಗೊಂಬರ್ತೀರ ಆ ಬ್ಲೌಸಿಗೆ ಹುಕ್ಕಿಗೆ ನೀವು ಡೈರೆಕ್ಟಾಗಿ ಇಲ್ಲಿ ಹಚ್ಬಿಟ್ಟು ಒಂದು 5 ನಿಮಿಷ ಒಣಗಿಸಿ ಇಟ್ಟರೆ ಸಾಕು. ಅದು ಒಣಕೊಂಡಾದ್ಮೇಲೆ ತುಕ್ಕು ಹಿಡಿಯೋದಿಲ್ಲ ಫ್ರೆಂಡ್ಸ್. ತುಕ್ಕು ಯಾವಾಗ ಹಿಡಿಯುತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದು ತುಕ್ಕು ಹಿಡಿತಾ ಹೋಗುತ್ತೆ. ಹಾಗಾಗಿ ಈಗಿಂದು ಏನು ಉಕ್ಸು ಬರ್ತಾ ಇದೆ ಅವೆಲ್ಲ ಗ್ಯಾರಂಟಿ ಇರಲ್ಲ. ತಡೆ ಟೈಪು, ಗೋಲ್ಡ್ ಟೈಪು ಮತ್ತು ಈ ಸ್ಟೀಲ್ ಟೈಪು ಯಾವುದೇ ಹಾಕಿದರೂ ಕೂಡ ತುಕ್ಕು ಹಿಡಿದ್ಬಿಡುತ್ತೆ. ಹಾಗಾಗಿ ನಾವು ರಿಮೂವ್ ಮಾಡಬೇಕಾಗತ್ತೆ ಒಂದೊಂದ್ಸಲಿ. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ನೀವು ನೈಲ್ ಪಾಲಿಶ್ ಹಾಕೊಂಡ್ರೆ ರಿಮೂವ್ ಮಾಡೋ ಅಗತ್ಯ ಇರಲ್ಲ, ತುಕ್ಕು ಹಿಡಿಯೋದಿಲ್ಲ ಅಲ್ವಾ. ಇಲ್ಲಾಂದರೆ ನೀವು ಬೇಕು ಅಂದರೆ ಟಿಶ್ಯೂ ಪೇಪರ್ ಏನಿರುತ್ತೆ, ಟಿಶ್ಯೂ ಪೇಪರ್ನ ಇಲ್ಲಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು ಈ ರೀತಿ. ಸೊ ಆವಾಗ ಅದು ಕೂಡ ತುಕ್ಕು ಹಿಡಿಯೋದಿಲ್ಲ. ನೋಡಿ, ಇನ್ನು 3 ಟಿಪ್ಸು ಸಿಕ್ತಂಗಾಯಿತು. ಈಗ ಈಸಿಯಾಗಿ ಹೊಲಿಗೆ ಇಲ್ಲದೇ ನಾವು ಯಾವ ರೀತಿ ಉಕ್ಕನ್ನು ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವಿಲ್ಲಿ ಇದೇನಿದೆ ತುಕ್ಕು ಹಿಡಿದಿರೋವಂಥ ಉಕ್ಕು ನೋಡಿ, ಫುಲ್ಲು ರಸ್ಟ್ ಹಿಡಿದಿದೆ ಇದು. ಸೊ ಈ ರಸ್ಟ್ ಹಿಡಿದಿರೋ ಉಕ್ಕನ್ನು ನಾವು ಫಸ್ಟು ರಿಮೂವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಉಕ್ಕನ್ನು ರಿಮೂವ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಇದೇನಿದೆ ಇದನ್ನು ರಿಮೂವ್ ಮಾಡ್ತೀವಿ. ಇದು ರಿಮೂವ್ ಮಾಡೋಕ್ಕೆ ಅಂತಲೇ ಸಿಗುತ್ತೆ. ಇದು ಥ್ರೆಡ್ ಓಪನರ್ ಏನಿದೆ ಇದನ್ನು ನಾವು ಉಪಯೋಗಿಸ್ಕೊಂಡು ಈ ಥ್ರೆಡ್ಡನ್ನು ನಾವು ಈಸಿಯಾಗಿ ಕಟ್ ಮಾಡ್ಕೊಬೋದು. ನೋಡಿ, ಈ ರೀತಿ ಮಾಡ್ಕೊಂಡಾಗ ಬಟ್ಟೆ ಕೂಡ ಕಟ್ಟಾಗಲ್ಲ. ಸೊ ನೀವು ಆದಷ್ಟು ಈ ಥ್ರೆಡ್ ಏನಿದೆ ಆ ಸೈಡೇ ಹಾಕಬೇಕು. ಬಟ್ಟೆ ಒಳಗೆ ಹಾಕಿ ಹೇಳಿದ್ರೆ ಅದು ಬಟ್ಟೆ ಕಟ್ಟಾಗತ್ತೆ. ಹಾಗಾಗಿ ಇದು ಏನಿದೆ ರಿಮೂವರು, ಥ್ರೆಡ್ ರಿಮೂವರ್ನ ನಿಧಾನಕ್ಕೆ ಆದಷ್ಟು ಉಪಯೋಗಿಸ್ಕೊಳ್ಳಿ. ಇದು ತುಂಬ ಶಾರ್ಪ್ ಇರುತ್ತೆ, ಚೂರು ಜಾರಿದು ಕೈ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಆದಷ್ಟು ನೋಡಿಕೊಂಡು ನೀವು ಹುಷಾರಾಗಿ ಈ ಥ್ರೆಡ್ ಓಪನರ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ. ನೋಡಿ, ನೀಟಾಗಿ ಎಲ್ಲೆಲ್ಲಿ ಗಂಟು ಇದೆ ಅಲ್ಲಲ್ಲೇ ಈ ರೀತಿ ದೂರ್ಬಿಟ್ಟು ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟು ತುಂಬ ಹಿಡಿದ್ಬಿಟ್ರೆ ಕಟ್ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಸ್ವಲ್ಪ ತುಕ್ಕು ಹಿಡಿತಿದೆ ಅಂತ ಗೊತ್ತಾದಾಗಲೇ ನೀವು ಇದನ್ನು ರಿಮೂವ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಫುಲ್ ಅಂಟ್ಕೊಂಡಂಗಾಗಿ ಬರಲ್ಲ, ಅದು ಓಪನ್ ಆಗೋದಿಲ್ಲ ಸರಿಯಾಗಿ, ಬಟ್ಟೆನೂ ಕೂಡ ಕಟ್ಟಾಗ್ಬಿಡುತ್ತೆ. ನೋಡಿ, ಇಷ್ಟು ನೀಟಾಗಿ ಈ ಥ್ರೆಡ್ ಓಪನರ್ ಇದೆಯಲ್ಲ ಇದನ್ನು ಉಪಯೋಗಿಸ್ಕೊಂಡು ನೀವು ಕಟ್ ಮಾಡ್ಕೊಬೋದು. ಲಾಸ್ಟಿಗೆ ಇವ್ರು ಕತ್ರಿ ತೊಗೊಂಡು ಈ ರೀತಿ ಅಂದರೆ ನೀಟಾಗಿ ಅದು ಕಟ್ ಆಗುತ್ತೆ. ನೋಡಿ, ಈಗ ನಾನು ತುಕ್ಕು ಹಿಡಿದಿರುವಂಥ ಉಕ್ಕನ್ನು ರಿಮೂವ್ ಮಾಡಿದ್ದೀನಿ. ಸೊ ಈಗ ಹೊಸ ಉಕ್ಕು ಏನಿದೆ ಅದನ್ನು ನಾವು ಫಿಕ್ಸ್ ಮಾಡಬೇಕು. ನಾನೀಗ ಸೂಜಿ ದಾರ ಏನು ಕೂಡ ತಗೊಳ್ಳೋದಿಲ್ಲ. ಆಲ್ರೆಡಿ ಇಲ್ಲಿ ಸೂಜಿ ದಾರ ಹೋಗಿ ಅರ್ಧ ಹೋಲ್ ಆಗಿರುತ್ತೆ. ಸೊ ಈಗ ನಾವೇನಿದೆ ಥ್ರೆಡ್ ಓಪನರ್ನ ಉಪಯೋಗಿಸ್ಕೊಂಡು ನಾವು ಇದು ಹೋಲ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ದೊಡ್ಡ ಸೂಜಿ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೊಂಡು ಹೋಲ್ ಮಾಡ್ಕೊಬೋದು. ನೋಡಿ, ಇದು ಏನಿದೆ ದೊಡ್ಡ ಸೂಜಿ, ಇದನ್ನು ಕೂಡ ಉಪಯೋಗಿಸ್ಕೊಂಡು ನೀವು ಈ ಹೋಲನ್ನ ಮಾಡ್ಕೋಬೋದು. ಸೊ ನಾನೀಗ ಈ ಪ್ಲೇಸ್ ಏನಿದೆ ಉಕ್ಕು ತೆಗ್ದಿರೋಂಥ ಪ್ಲೇಸು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಅದು ಸೈಜು ಇರುತ್ತೆ. ನೋಡಿ, ಇದು ಏನಿದೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಇನ್ನೊಂದ್ಸಲಿ ನೀವು ಹೋಲು ಮಾಡ್ಕೊಬೇಕು. ನೀಟಾಗಿ ಹೋಲ್ ಮಾಡ್ಕೊಂಬಿಟ್ಟು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ.
ಫಸ್ಟ್ ಇದೇನಿದೆ ಇದನ್ನು ನೀವು ಈ ರೀತಿ ಇಟ್ಕೋಬೇಕು, ಈ ಡೈರೆಕ್ಷನ್ನಲ್ಲಿ ಇಟ್ಕೋಬೇಕು. ಈ ಕೆಳಗಡೆ ಹೋಲ್ ಏನಿದೆ, ಕೆಳಗಡೆ ಹೋಲಿಂದ ನೀವು ಈ ರೀತಿ ಮೇಲ್ಗಡೆ ಹೋಲಿಗೆ ಬರಬೇಕು. ಈಗ ಮೇಲ್ಗಡೆ ಹೋಲಿಗೆ ಬರಬೇಕು. ಅಷ್ಟು ಡಿಸ್ಟೆನ್ಸ್ ಏನಿದೆ ಅದನ್ನು, ಡಿಸ್ಟೆನ್ಸು ಗ್ಯಾಪ್ ಇದ್ದರೆ ಒಳ್ಳೆ ಮೇಲ್ಗಡೆ ತೂತ. ಸೊ ಇದನ್ನು ನೀಟಾಗಿ ಈ ರೀತಿ ಪಲ್ಟಾಯಿಸ್ಕೊಂಬಂದು ನೋಡಿ. ಈಗ ಇದು ಮತ್ತೇನು ಬಿಚ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್. ಇದು ನೀಟಾಗೆ ಕೂತಿದೆ, ಎಲ್ಲೂ ಕೂಡ ಲೂಸ್ ಇಲ್ಲ. ಇದನ್ನು ನಾವು ನೀಟಾಗೆ ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್. ನೀಟಾಗೆ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಕೂತ್ಕೊಂಡಾಗ ನಿಮಗೆ ಏನದು ಬಿಚ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಫಿಕ್ಸ್ ಆಗಿದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.